ಭಾರತದ ಮೋಸ್ಟ್ ವಾಂಟೆಡ್ ಉಗ್ರನಿಗೆ ಜೀವ ಬೆದರಿಕೆ. ಪಾಕಿಸ್ತಾನದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಕಳೆದ 3-4 ತಿಂಗಳಿನಿಂದ ಪಾಕಿಸ್ತಾನವಾಗೇ ಉಳಿದಿಲ್ಲ, ಅದು ನರಕ ಸ್ಥಾನವಾಗಿ ಉಳಿದುಕೊಂಡು ಬಿಟ್ಟಿದೆ. ಕೆಲವೊಂದಿಷ್ಟು ಜನರಿಗೆ ಪಾಕಿಸ್ತಾನದ ಬಗ್ಗೆ ಮಾತಾಡಿದರೆ ಯಾಕೆ ಕೋಪ ಬರುತ್ತೋ ಗೊತ್ತಿಲ್ಲ, ಅದು ಯಾಕೆ ಉರ್ಕೊಳ್ತಾರೋ ಗೊತ್ತಿಲ್ಲ. ನಿನ್ನೆ ಮೊನ್ನೆ ಅಷ್ಟೇ ಈಗಾಗಲೇ ಆರ್ಥಿಕ ಅಧಂಪತನವಾಗಿದೆ, ಪಕ್ಕದ ಪಾಕಿಸ್ತಾನದ ಬಗ್ಗೆ ವ್ಯಾಮೋಹ ಪ್ರೀತಿ ಹೆಚ್ಚಾಗಿದೆ. ಆದರೂ ಕೂಡ ಪಾಕಿಸ್ತಾನ ಈ ವ್ಯಾಮೋಹ ಪ್ರೀತಿ ತೋರಿಸ್ತಾ ಇದೆಯಪ್ಪ, ಭಾರತ ಇದರ ವಿರುದ್ಧ ಹೋರಾಡೋದು ಬೇಡ ಅಂತ ಅವ್ರಿಗೆ ಬುದ್ಧಿನೇ ಬರ್ತಾ ಇಲ್ಲ. ನವಾಜ್ ಶರೀಫ್ ಮೊನ್ನೆ ಹೇಳ್ತಾ ಇದ್ರು, ಭಾರತವನ್ನು ಮೀರಿಸುವಂತಹ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇಷ್ಟು ದಿನಗಳವರೆಗೆ ಏನಂದರೆ ವಿಮಾನ ಹೈಜಾಕ್, ಕಾರ್ ಹೈಜಾಕ್, ಬ್ಯಾಂಕ್ ಹೈಜಾಕ್ ಮಾಡಿ ಇವೆಲ್ಲ ಸುದ್ದಿಗಳನ್ನು ನೋಡಿದ್ದೀವಿ. ದೊಡ್ಡ 500-600 ಜನ ಪ್ರಯಾಣ ಮಾಡುವಂತಹ ರೈಲನ್ನೇ ಹೈಜಾಕ್ ಮಾಡಿ ಅವರ ಪಾಕಿಸ್ತಾನಕ್ಕೆ ಮುಖಭಂಗ ಮತ್ತು ಪಾಕಿಸ್ತಾನವನ್ನು ಜಿಗುಪ್ಸೆಗೆ ತಂದುಕೊಟ್ಟಿತ್ತು ಇದೇ ಬಂಡುಕೋರರ ಸಂಘ. ಆದರೆ ಈಗ ಪಾಕಿಸ್ತಾನದಲ್ಲಿ ಏನಂತಂದರೆ ಬಾಂಬ್ ಸ್ಫೋಟಗಳು ಹೆಚ್ಚಾಗ್ತಾ ಇದೆ. 5 ದಿನದಲ್ಲಿ 57 ಬಾಂಬ್ ಸ್ಫೋಟಗಳು ಹೆಚ್ಚಾಗಿದ್ದು, ಈಗ ಪಾಕಿಸ್ತಾನದಲ್ಲಿ ಏನು ಅವಿತು ಕೂತಿದ್ದಾರಲ್ಲ, ಏನು ಪಾಕಿಸ್ತಾನ ನವಾಜ್ ಶರೀಫ್ ಸರ್ಕಾರ ಈ ಪಾಕಿಸ್ತಾನಿ ಉಗ್ರ ಸಂಘಟನೆಗಳಿಗೆ ಏನು ಬಿಸ್ಕೆಟ್ ಹಾಕಿ ಸಾಕ್ತಾ ಇದೆಯಲ್ಲ, ಈಗ ಈ ಒಂದು ಉಗ್ರರಿಗೆ ಭಯ ಶುರುವಾಗಿದೆ, ಜೀವ ಭಯ ಶುರುವಾಗಿದೆ ಅಂತಲೇ ಹೇಳ್ಬೋದು. ಅನಾಮಿಕರ ದಾಳಿಗೆ ಬೆಚ್ಚಿದ ಪಾಕ್ ಉಗ್ರಪಡೆ, ಮುಂದಿನ ಟಾರ್ಗೆಟ್ ಹಫೀಜ್ ಅಂದರೆ ಈಗಾಗಲೇ ಹಫೀಜ್ ಸಯ್ಯದ್ನನ್ನು ಹುಡುಕೋದಕ್ಕೆ ಶುರು ಮಾಡಿದ್ದಾರೆ ಅಲ್ಲಿನ ಅನಾಮಿಕ ದಾಳಿಕೋರರು. ಪಾಕಿಸ್ತಾನದಲ್ಲಿ ಏನಂತಂದರೆ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳೆಲ್ಲವೂ ಏನಾಗ್ತಾ ಇದ್ದಾರೆ ಅಂತಂದರೆ ಈ ಅನ್ನೋನ್ ಪರ್ಸನ್ನಿಂದ ದಾಳಿಗೆ ತುತ್ತಾಗಿ ಸಾಯ್ತಾ ಇದ್ದಾರೆ. ಸೊ ಈಗ ಏನಂತಂದರೆ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ನಾಯಕ ಅನಾಮಿಕ ಗುಂಡಿನ ದಾಳಿಗೆ ಬಲಿಯಾದ ಬೆನ್ನಲ್ಲೇ 26/11 ಮುಂಬೈ ದಾಳಿ ರೂವಾರಿ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಮುಖ್ಯಸ್ಥ ಹಫೀಜ್ ಸಯೀದ್ ಸೇರಿದಂತೆ ಭಾರತಕ್ಕೆ ಬೇಕಾಗಿರುವ ಪಾಕಿಸ್ತಾನ ಮೂಲದ ಉಗ್ರರಿಗೆ ಏನಂತಂದರೆ ಈಗ ಜೀವ ಭಯ ಶುರುವಾಗಿದೆ. ಸೊ ಪಾಕಿಸ್ತಾನದಲ್ಲಿ ಏನಂತಂದರೆ ಯಾರೋ ಒಬ್ಬ ಬರ್ತಾನೆ, ಉಗ್ರರನ್ನ ಹೊಡೆದುರುಳಿಸ್ತಾನೆ, ಹೋಗ್ಬಿಡ್ತಾನೆ. ಪಾಕಿಸ್ತಾನಕ್ಕೆ ಅಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಹಫೀಜ್ ಸತ್ತಿದಾನೋ, ಈಗ 2 ಹೆಣ ಸಿಕ್ಕಿದೆಯಂತೆ. ಆ 2 ಹೆಣದಲ್ಲಿ ಒಬ್ಬನು ಏನಂತಂದರೆ ಒಬ್ಬ ಉಗ್ರ ಅಂತ ಗೊತ್ತಾಗಿದೆ. ಆದರೆ ಈಗ 2ನೇ ಹೆಣ ಯಾರ್ದು ಅನ್ನೋದು ಈಗಲೂ ಕೂಡ ಕನ್ಫ್ಯೂಸ್ ಆಗಿದೆ. ಅದು ಯಾರು ಹಫೀಜ್ದಾಗಿದೋ ಅಥವಾ ಯಾರ್ದು ಅಂತ ಗೊತ್ತಿಲ್ಲ.